ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಎಂಬ ನಾಣ್ಣುಡಿಯನ್ನು ನೆನೆಯುತ್ತಾ ಕೃಷಿ ದೇವೋಭವ ಈ ಗ್ರಾಮದ ಅಧಿಪತಿಯಾಗಿರುವಂಥ ಶ್ರೀ ಕಾಲಭೈರವನಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲ ನನ್ನ ರೈತ ಬಂಧುಗಳಿಗೆ ನಮಸ್ಕಾರಗಳನ್ನ ತಿಳಿಸ್ತಾ ಸೌಟೂರು ಹಂಗನಕಟ್ಟಿ ಮಾಲಿಂಪುರ ಗ್ರಾಮದ ಎಲ್ಲ ನನ್ನ ರೈತ ಬಂಧುಗಳಿಗೆ ವಿನಂತಿಸಿಕೊಳ್ಳುವುದೇನೆಂದರೆ, ಇವತ್ತಿನ ದಿವಸ ಎಲ್ಲ ರೈತ ಬಾಂಧವರು ಒಗ್ಗಟ್ಟಾಗುವ ಸಂದರ್ಭ ಮತ್ತು ಅನಿವಾರ್ಯತೆ ಒದಗಿ ಬಂದಿದೆ. ಯಾಕಂತಂದರೆ ಗದಗ ಜಿಲ್ಲೆ ಗದಗ ತಾಲೂಕು ಸೌಟೂರು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಇವತ್ತಿನ ದಿವಸ ನಿರಂತರವಾಗಿ ರೈತರಿಗೆ ಅನ್ಯಾಯ ಎಸಗುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಯಾವ ರೀತಿ ಅಂತಂದರೆ, ಒಂದು ಉದಾಹರಣೆ ಸಹಿತ ನಾನು ಹೇಳಬಲ್ಲೆ. ರೈತರಿಗೆ ಅನುಕೂಲ ಆಗಲಿ ಅಂತಂದು ಒಂದು ರೈತ ಮಿತ್ರ ಯೋಜನೆ ಅನ್ನೋ ಒಂದು ಯೋಜನೆ ಇದೆ. ಆ ಯೋಜನೆ ಅಡಿಯಲ್ಲಿ ರೈತರಿಗೆ ಸಾಲವನ್ನು ಕೊಟ್ಟಿರ್ತಕ್ಕಂಥ ಸಾಲದಲ್ಲಿ ಒಂದಿಷ್ಟು ಅಮೌಂಟನ್ನು, ಒಂದಿಷ್ಟು ಹಣವನ್ನು ಮುದ್ದತ್ತಿನ ಠೇವಣಿ ಅಂತ ಮಾಡಿಕೊಂಡಿರ್ತಕ್ಕಂಥ ಹಣದ ಅವಧಿ FD ಮಾಡಿರ್ತಕ್ಕಂಥ ಅವಧಿ ಮುಗಿದ ನಂತರ ಹಣವನ್ನು ಈಗ ಎಲ್ಲ ರೈತರು ಕೇಳಲಿಕ್ಕೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ಕೇಳಲಿಕ್ಕೆ ಹೊರಡ್ತಾ ಇದ್ದಾರೆ. ಅದೇ ಥರನಾಗಿ ನಾವು ಕೂಡ ನಮ್ಮ FD ದುಡ್ಡನ್ನು ಕೇಳಲಿಕ್ಕೆ ಹೋದಾಗ ಕಾರ್ಯನಿರ್ವಾಹಕ ಅಧಿಕಾರಿ ಕೇಳಿದಾಗ ಅವರು ಏನು ಹೇಳ್ತಾರೆ ಅಂದರೆ, ಚೇರ್ಮನ್ರಿಗೆ ಕೇಳ್ರಿ, ನೀವು ಕೊಡಲಿಕ್ಕೆ ಬರಲ್ಲ, ಮತ್ತು ಇನ್ನೂ ಮೂರು ವರ್ಷ ಮುಂದುವರಿಸಿ ಅಂತಂದು FD ದುಡ್ಡನ್ನು ಮುಂದುವರಿಸ್ರಿ ಅಂತಂದು ಹೇಳ್ಯಾರ ನಮಗೆ ಅಂತ ಈ ಥರದ ಉತ್ತರ ಹೇಳಿದಾಗ, ನಾವು ಚೇರ್ಮನ್ರಿಗೆ ಮಾತಾಡಲ್ಲ, ನೀವು ಕಾರ್ಯನಿರ್ವಾಹಕ ಅಧಿಕಾರಿ ಇದ್ದೀರಿ, ನಿಮಗದು ಎಲ್ಲ ರೈಟ್ಸು ಇರುತ್ತೆ, ನೀವು ನಮಗೆ ದುಡ್ಡನ್ನು ಕೊಡಬೇಕು ಅಂತ ನಾವು ಕೇಳಿದಾಗ ಅವ್ರು ಏನು ಹೇಳ್ತಾರೆ, ಚೇರ್ಮನ್ರಿಗೆ ಮಾತಾಡೋದು ಪದೇ ಹೇಳಿದಾಗ ನಾವು ಗಟ್ಟಿ ಧ್ವನಿಯಲ್ಲಿ ನಮ್ಗೆ ಕೊಡಲೇಬೇಕು ನೀವು ಅಂತ ನಾವು ನಿಂತಾಗ ನಮಗೆ ಹೆದರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಯಾವ ರೀತಿ ಅಂತಂದರೆ, ನಾ ಇಲ್ಲಿ ಕುಂತು ಹೋಗಾಕೆ ಬಂದೀನಿ, ನಾ ಏನೂ ಮಾಡೋಂಗಿಲ್ಲ, ಏನು ಮಾಡ್ತೀರಿ ನೀವು ಅನ್ನೋ ಈ ಥರ ಹೆದರಿಸುವಂಥ ಪ್ರಯತ್ನನ, ಈ ಥರ ಉಡಾಫಿ ಉತ್ತರವನ್ನು, ದುರಂಕದ ಮಾತನ್ನು ಇವತ್ತಿನ ದಿವಸ ಕಾರ್ಯನಿರ್ವಾಹಕ ಅಧಿಕಾರಿ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯನಾಗಿರ್ತಕ್ಕಂಥ ನನಗೆ ಈ ಥರದ ಒಂದು ಉತ್ತರವನ್ನು ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ, ಇನ್ನು ಸಾಮಾನ್ಯ ಜನರ ಗತಿ ಏನನ್ನುವುದನ್ನು ನಾವು ಯೋಚಿಸಬೇಕಾಗತ್ತೆ. ಅದೇ ಥರನಾಗಿ ಇನ್ನೊಬ್ಬ ರೈತ, ಹಂಗನಕಟ್ಟಿಯ ಒಬ್ಬ ರೈತ, ಅವನು ಕೂಡ FD ಇಟ್ಟಿರ್ತಕ್ಕಂಥ ಹಣವನ್ನು ಅವ್ರಿಗೆ ಈ ಸದ್ಯದಲ್ಲಿ ಅವಶ್ಯಕತೆ ಇರೋದರಿಂದ ಅವಧಿ ಮುಗಿದ ನಂತರ ಅವರು ಕೂಡ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಸೌಟ್ರಿಗೆ ಹೋಗಿ ಆ ಹಣ ಕೊಡಿ ಅಂತ ಕೇಳಿದಾಗ ಅವರಿಗೂ ಕೂಡ ಕೊಡಲಿಕ್ಕೆ ಬರೋದಿಲ್ಲ ಅಂತ ನಿರಂತರ ಸೊಸೈಟಿಯಿಂದ ಹಂಗನಕಟ್ಟಿಯಿಂದ ಸಹಕಾರಿ ಸಂಘಕ್ಕೆ ನಿರಂತರ ಹೋದರೂ ಕೂಡ ಅವರು ಕೊಡುವಂಥ ಪ್ರಯತ್ನ ಮಾಡಿಲ್ಲ. ಕೊನೆಗೆ ಆ ಒಬ್ಬ ರೈತ ನೊಂದು ಏನು ಹೇಳ್ತಾನಂದರೆ, ಆ ಕೃಷಿ ಪತ್ತಿನ ಸಹಕಾರಿ ಸಂಘದ ಕಾರ್ಯನಿರ್ವಾಹಕ ಅಧಿಕಾರಿಗೆ ನಾನು ಇಲ್ಲೇ ವಿಷ ತೊಗೊಂಡು ಸತ್ತು ಬಿಡ್ತೀನಿ ಅಂತ ಹೇಳ್ತಾರೆ. ಕೊನೆಗೆ ಎಲ್ಲಿವರೆಗೂ ನೋವನ್ನು ಒಬ್ಬ ರೈತ ಆಗಲಿ, ಒಬ್ಬ ಸಾಮಾನ್ಯ ಜನ ಆಗಲಿ ಎಲ್ಲಿವರೆಗೂ ತೊಡ್ಕೊಳ್ಳಿಕ್ಕೆ ಸಾಧ್ಯ? ಅವ ವಿಷ ತೊಗೊಂಡು ಸಾಯ್ತೀನಿ ಅಂತ ಹೇಳಿದಾಗ ಆ ರೈತನಿಗೆ ಬೆದರಿಸಿ ಕಳಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಹೀಗೆ ನಿರಂತರವಾಗಿ ಈ ಒಂದು ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ರೈತರಿಗಾಗಲಿ ಸಾಮಾನ್ಯರಿಗಾಗಲಿ ಎಲ್ಲರಿಗೂ ನಿರಂತರ ಅನ್ಯಾಯ ಅಕ್ರಮಗಳು ನಡೀತಿದೆ ಅಂತ ನಾನು ಹೇಳಲಿಕ್ಕೆ ವಿಷಾದವನ್ನು ವ್ಯಕ್ತಪಡಿಸಲಿಕ್ಕೆ ಇಚ್ಛೆಪಡ್ತೀನಿ. ಹಾಗಾಗಿ ದಯವಿಟ್ಟು ನಿಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ, ಎಲ್ಲ ರೈತ ಬಾಂಧವರಲ್ಲಿ ಒಂದು ವಿಚಾರನ ನಾವು ಮನದಟ್ಟು ಮಾಡ್ಕೊಳ್ಬೇಕಂದ್ರೆ ಏನಂತಂದರೆ, ರೈತ ಆರ್ಥಿಕತೆಯಲ್ಲಿ ಸದೃಢ ಆಗಬೇಕಂತಂದರೆ ಸರ್ಕಾರದಿಂದ ಬರುವಂಥ ಸಾಲ ಸೌಲಭ್ಯಗಳು ಸರಿಯಾದ ರೀತಿಯಲ್ಲಿ, ಸರಿಯಾದ ಸಮಯದಲ್ಲಿ, ಸರಿಯಾದ ಸಂದರ್ಭದಲ್ಲಿ ರೈತನಿಗೆ ಮುಟ್ಟಿದ್ದೇ ಆದರೆ ಮಾತ್ರ ಈ ಸಮಾಜದಲ್ಲಿ ರೈತ ಒಬ್ಬ ಸದೃಢನಾಗಿ ನಿಲ್ಲಲಿಕ್ಕೆ ಸಾಧ್ಯ. ಅರ್ಧ ಗಂಟೆಗೊಬ್ಬ ರೈತ ಇವತ್ತಿನ ದಿವಸ ನಿರಂತರವಾಗಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾನೆ. ಯಾವ ಕಾರಣಕ್ಕಾಗಿ? ಈ ಥರದ ದುರಂಕಾರದ ಅಧಿಕಾರಿಗಳಿಂದ ಇವತ್ತಿನ ದಿವಸ ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಅದು ಮುಂದಿನ ದಿನಮಾನದಲ್ಲಿ ರೈತರಿಗೆ ಅನ್ಯಾಯ ಆಗಬಾರ್ದು, ಆ ಥರದ ಘಟನೆಗಳು ನಮ್ಮ ಊರಿನಲ್ಲೂ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಒಂದಿಷ್ಟು ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ಬಯಸ್ತೀನಿ. ಈ ಏನು FD ದುಡ್ಡಿನ ಹಣವನ್ನು ಯಾವ್ಯಾವೆಲ್ಲ ರೈತರಿಗೆ ಕೊಡ್ತಿಲ್ಲ, ಅವಧಿ ಮುಗಿದ್ರೂ ಕೂಡ ಯಾರ್ಯಾರಿಗೆಲ್ಲ ಕೊಡ್ತಿಲ್ಲ, ಆ ಎಲ್ಲ ರೈತರು ಇವತ್ತಿನ ದಿವಸ ನಾವು ಒಂದುಗೂಡಿ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ಹೋಗಿ ನಾವು ನಮ್ಮ ಹಣವನ್ನು ಮತ್ತು ನಮ್ಮ ಹಕ್ಕನ್ನು ಪಡೆಯುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ನಾನು ಈಗ ನನ್ನ ದೂರವಾಣಿ ಸಂಖ್ಯೆಯನ್ನು ಹೇಳ್ತೀನಿ. ಯಾರ್ಯಾರೆಲ್ಲ ಇದ್ರಿ, ಈಗ ನಾನು ನಂಬರನ್ನು ಕೊಟ್ಟು ರೈತರ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಂದರೆ ಒಂದು ಕಾರಣ ಇಷ್ಟೇ. ನಾನು ಹೇಳಿರ್ತಕ್ಕಂಥದ್ದನ್ನು ಏನು ಅಂತಂದರೆ, ಈಗ ರೈತ ಮಿತ್ರ ಯೋಜನೆಗೆ ಯಾವ್ಯಾವೆಲ್ಲ ರೈತರಿಗೆ ನೀವು ಸಾಲವನ್ನು ಕೊಟ್ಟಿದ್ರಿ ಆ ಎಲ್ಲ ರೈತರ ಒಂದು ಪಟ್ಟಿಯನ್ನು ಕೊಡಿ ಅಂತಂದರೆ ಹೇಳಿದರೆ ಅವರು ಕೊಡುತ್ತಿಲ್ಲ. ಯಾಕೆ ಕೊಡ್ತಾ ಇಲ್ಲ ಅಂತಂದರೆ, ಅವ್ರು ಕೊಟ್ಟರೆ ಎಲ್ಲ ರೈತರನ್ನ ನೀವು ಸಂಪರ್ಕ ಮಾಡಿ ಜಾಗೃತ ಮಾಡ್ತಾನೆ ಈ ಹುಡುಗ ಅನ್ನೋ ಒಂದು ಕಾರಣದಿಂದ ಕೊಡುವಂಥ ಪ್ರಯತ್ನನ ಅವ್ರು ಮಾಡ್ತಿಲ್ಲ. ಆ ಕಾರಣಕ್ಕಾಗಿ ಈ ವಿಡಿಯೋನ ಮಾಡಿ, ಈ ವಿಡಿಯೋ ಮೂಲಕ ಎಲ್ಲ ರೈತರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ನನ್ನ ನಂಬರನ್ನು ಕೊಡ್ತೀನಿ, ಆ ನಂಬರಿಗೆ ನೀವು ಎಲ್ಲರೂ ಕರೆ ಮಾಡಿರಿ. ಎಲ್ಲ ರೈತರು ಒಂದುಗೂಡಿ ನಾವು ನಮ್ಮ ಹಣವನ್ನು ಪಡೆಯುವಂಥ ಪ್ರಯತ್ನ ಮಾಡೋಣ. ನನ್ನ ದೂರವಾಣಿ ಸಂಖ್ಯೆ 8197180797. ಇನ್ನೊಂದು ಸಾರಿ ಹೇಳ್ತೀನಿ, 8197180797.
0797 ಈ ನನ್ನ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಿದ ನಂತರ ನಾವು ನಮ್ಮ ಹಣವನ್ನು ಪಡಲಿಕ್ಕೆ ನಾವು ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಇನ್ನೊಂದನ್ನು ನಾನು ವಿಚಾರನ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಏನಂತಂದರೆ, ಕಾಲ ಪಕ್ವವಾಗಿದೆ. ಈಗ ಸಮಯ ನಮಗೆ ಬಂದಿದೆ. ಈ ಸಮಯದಲ್ಲಿ ನಾವೇನಾದರೂ ಪ್ರಯತ್ನ ಮಾಡಿದ್ದೇ ಆದರೆ ನಮ್ಗೆ ಖಂಡಿತ ನಮಗೆ ಎಲ್ಲರಿಗೂ, ಎಲ್ಲ ರೈತರಿಗೂ ಕೂಡ ನ್ಯಾಯ ಸಿಗುವಂಥ ಒಂದು ನ್ಯಾಯ ಸಿಗುವಂಥದ್ದು ಒಂದು ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಎಲ್ಲ ರೈತರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ರೈತರ ಬೆವರಿಗೆ ಬೆಲೆ ಸಿಗಬೇಕಂದ್ರೆ ಎಲ್ಲ ರೈತರು ಒಗ್ಗಟ್ಟಿಂದ ಹೋರಾಡಿದಾಗ ಮಾತ್ರ ರೈತರಿಗೆ ಬೆಲೆ ಸಿಗಲಿಕ್ಕೆ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಈ ಒಂದು ವಿಚಾರನ ಹೇಳೋದ್ರ ಜೊತೆಗೆ ಸದಾ ನಿಮ್ಮೊಂದಿಗೆ ಇರ್ತೀವಿ. ನೀವು ಯಾರಿಗೂ ಕೂಡ ಹೆದರುವ ಅವಶ್ಯಕತೆಯೇ ಇಲ್ಲ. ಎಲ್ಲಿವರೆಗೂ ನಾವು ಅನ್ಯಾಯದ ವಿರುದ್ಧ ನಾವು ಧ್ವನಿ ಎತ್ತುವುದಿಲ್ಲವೋ ಅಲ್ಲಿವರೆಗೂ ನಿರಂತರ ಈ ಥರ ಸಾಮಾನ್ಯ ಜನರಿಗೆ, ಬಡವರಿಗೆ ಅನ್ಯಾಯ ಆಗ್ತಾನೇ ಹೋಗ್ತಿರುತ್ತೆ. ಹಾಗಾಗಿ ನಾನು ಕೇಳಿಕೊಳ್ಳೋದು ಇಷ್ಟೇ, ಎಲ್ಲ ಈ ಒಂದು ವಿಡಿಯೋನ ಮಾಡಿರುವಂಥ ಕಾರಣ ಏನಂತಂದರೆ, ಈ ವಿಡಿಯೋನ ಎಲ್ಲ ಸೌಟ್ರು ಆಗಿರ್ಬೋದು, ಹಂಗನಕಟ್ಟೆ ಆಗಿರ್ಬೋದು, ಮಾಲಿಂಪುರ ಗ್ರಾಮದ ಎಲ್ಲ ರೈತರಿಗೂ ಕೂಡ ಈ ವಿಡಿಯೋನ ತಲುಪಿಸುವಂಥ ನಿಟ್ಟಿನಲ್ಲಿ ಎಲ್ಲ ರೈತರಾಗಿರ್ಬೋದು, ಆಗಿರ್ಬೋದು ಶೇರನ್ನು ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡುವಂಥ ಪ್ರಯತ್ನ ನಿಮ್ಮಿಂದಾಗಲಿ ಅಂತ ಹೇಳ್ತಾ, ಎಲ್ಲ ರೈತರಿಗೆ ಮತ್ತೊಮ್ಮೆ ನಮಸ್ಕರಿಸಿ, ಎಲ್ಲ ರೈತರಿಗೆ ಒಳ್ಳೆಯದಾಗಬೇಕು ಅನ್ನೋ ಒಂದು ಕಲ್ಪನೆಯಿಂದ ಎಲ್ಲ ರೈತರಿಗೆ ನಮಸ್ಕಾರ ತಿಳಿಸ್ತೀನಿ. ಧನ್ಯವಾದಗಳು.